ಮಹಾಶಿವರಾತ್ರಿ ಹಬ್ಬದ ದಿನ ನಡೆದಂತಹ ನಿಜವಾದ ಘಟನೆ ಇದು. ಶಿವನನ್ನ ಅಂಧ ಭಕ್ತಿ ಪ್ರಿಯ ಅಂತ ಯಾಕೆ ಕರೀತಾರೆ? ಸರಳ ಪೂಜೆಗೆ ಅವನು ಒಲಿತಾನೆ ಅಂತ ಯಾಕೆ ಹೇಳ್ತಾರೆ? ಈ ಕತೆ ಶಿವ ಎಂಥ ಸಂದರ್ಭದಲ್ಲಿಯೂ ಬಂದು ಕಾಪಾಡ್ತಾನೆ, ಎಂತೆಂಥ ಸಂದರ್ಭದಲ್ಲೂ ಕೂಡ ಶಿವ ನಮ್ಮನ್ನ ಕಾಪಾಡ್ಬೋದು ಅಂತ ನಂಬಿಕೆ ಇಟ್ಕೊಂಡಿರೋ ಜನರ ನಂಬಿಕೆಗೆ ಈ ಕತೆ ಕನ್ನಡಿ ಹಿಡ್ದಿರೋ ರೀತಿ ಇದೆ. ಬಹಳ ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ಬೇಟೆಗಾರ ಬದುಕ್ತಾ ಇರ್ತಾನೆ. ಅವನಿಗೆ ಶಿವಭಕ್ತಿ ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಅವನ ಜೀವನನೇ ಕಾಡು, ಬೇಟೆ, ಹಸಿವು ಇಷ್ಟೇ ಆಗಿರುತ್ತೆ. ಒಂದಿನ ಅವನು ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಹೋಗಿ ದಾರಿ ತಪ್ಪಿಡ್ತಾನೆ. ಸೂರ್ಯ ಕೂಡ ಮುಳುಗೋಗಿದ್ದ, ಎಲ್ಲ ಕಡೆ ಕತ್ಲೇನೆ ಆವರಿಸಿತ್ತು, ಭಯ ಕೂಡ ಅವನನ್ನು ಕಾಡ್ತಾ ಇತ್ತು. ರಾತ್ರಿ ತನ್ನ ಪ್ರಾಣನ ಉಳಿಸ್ಕೊಂಡ್ರೆ ಸಾಕು ಅಂತೇಳಿ ಅವನು ಒಂದು ಮರದ ಮೇಲೆ ಹತ್ತಿ ಕುಳಿತಿರ್ತಾನೆ. ಆ ಮರ ಯಾವುದು ಅನ್ನೋದು ಅವನಿಗೆ ಅರಿವಿರಲ್ಲ. ಆದರೆ ಆ ಮರ ಬಿಲ್ವಪತ್ರೆ ಮರ ಆಗಿರುತ್ತೆ. ಆ ಮರದ ಕೆಳಗಡೆ ನೋಡಿದಾಗ ಶಿವಲಿಂಗ ಕಾಣಿಸುತ್ತೆ ಅವನಿಗೆ. ಯಾವತ್ತೂ ಅವನು ಅದನ್ನು ನೋಡೇ ಇರಲ್ಲ. ಯಾಕೆಂದರೆ ಪೂಜೆ ಅಂದರೆ ಏನು, ದೇವರು ಅನ್ನೋದಂದರೆ ಏನು ಅನ್ನೋದ್ರ ಅರಿವು ಕೂಡ ಅವನಿಗಿರಲ್ಲ. ಏನೋ ಇರ್ಬೋದು ಅಂತೇಳಿ ಅವನು ಭಯದಿಂದ ಮರದಲ್ಲಿರೋ ಎಲೆಗಳನ್ನೆಲ್ಲ ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ. ಅವನಿಗೆ ಗೊತ್ತಿರಲಿಲ್ಲ ಅವು ಬಿಲ್ವಪತ್ರೆಗಳು ತುಂಬ ಶ್ರೇಷ್ಠವಾದವು, ಶಿವನಿಗೆ ತುಂಬ ಪ್ರಿಯವಾದದ್ದು ಅಂತ. ತನ್ನೊಳಗೆ ಆವರಿಸ್ಕೊಂಡಿದ್ದ ಭಯ ಅವನನ್ನು ರಾತ್ರಿ ಪೂರ್ತಿ ನಿದ್ದೆ ಮಾಡೋದಕ್ಕೆ ಬಿಟ್ಟಿರಲ್ಲ. ಅವನು ನಿದ್ದೆ ಮಾಡದೆ ಜಾಗರಣೆ ಕೂಡ ಮಾಡ್ದ. ಮರದಿಂದ ಆ ಎಲೆಗಳೆಲ್ಲ ಶಿವನ ಲಿಂಗದ ಮೇಲೆ ಬೀಳ್ತಾ ಇರ್ತವೆ. ಆದರೆ ಆ ದಿನ ಮಹಾಶಿವರಾತ್ರಿ ಆಗಿರುತ್ತೆ. ಅದು ಒಂದು ಸಾಧಾರಣ ಕೆಲಸ ಇರ್ಬೋದು, ತನ್ನ ಭಯವನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಅಂತ ಮಾಡಿದ ಕೆಲಸನೇ ಇರ್ಬೋದು. ಆದರೆ ಶಿವನಿಗೆ ಅದು ಅಜ್ಞಾನದಿಂದ ಆದ ಪೂಜೆ, ಶುದ್ಧ ಭಕ್ತಿಯಿಂದ ಅರ್ಪಣೆ ಆದಂತಹ ಪೂಜೆ. ಕಾಲ ಕಳೆದಂತೆ ಆ ಬೇಟೆಗಾರ ಕೂಡ ಸತ್ತೋಗ್ತಾನೆ. ಯಮದೂತರು ಬಂದು ಅವನನ್ನು ಕರೆದುಕೊಂಡು ಹೋಗ್ತಾರೆ. ಮತ್ತು ಶಿವ ಎಲ್ಲಿ ಕಾಪಾಡ್ದ ಅಂತ ಅನ್ಸ್ಬೋದಲ್ವಾ? ಆದರೆ ಅಷ್ಟರಲ್ಲಿ ಶಿವನ ಅನುಯಾಯಿಗಳು ಬಂದು ಅವನನ್ನು ತಡೀತಾರೆ. ಅವರು ಯಮದೂತರಿಗೆ ಹೇಳ್ತಾರೆ, ಈ ವ್ಯಕ್ತಿ ಶಿವರಾತ್ರಿ ದಿನ ಜಾಗರಣೆ ಮಾಡಿದ್ದಾನೆ, ಬಿಲ್ವಪತ್ರೆ ಅರ್ಪಿಸಿದ್ದಾನೆ, ಎಲ್ಲ ಪಾಪಗಳನ್ನ ಶಿವನೇ ಕ್ಷಮಿಸಿದ್ದಾನೆ, ಇವನನ್ನು ಯಾವುದೇ ಪಾಪಗಳು ಕಾಡೋದಿಲ್ಲ, ಇವನನ್ನು ಬಿಟ್ಬಿಡಿ ಅಂತ ಹೇಳಿ ಯಮದೂತರಿಗೆ ಹೇಳ್ತಾರೆ ಶಿವನ ಅನುಯಾಯಿಗಳು. ಆಗ ಆ ಬೇಟೆಗಾರ ಶಿವಲೋಕಕ್ಕೆ ಸೇರ್ಕೊಂಡ. ಬದುಕಿದ್ದಾಗ ಅವನೆಷ್ಟೇ ಪಾಪ ಹಿಂಸೆಗಳನ್ನ ಮಾಡಿದ್ರೂ ಕೂಡ ಅವನು ಸತ್ತ ಮೇಲೆ ಶಿವನನ್ನೇ ಸೇರ್ಕೊಂಡ. ಇದಕ್ಕೆ ಕಾರಣ ಅವನು ಶಿವನಿಗೆ ಮಾಡಿದಂತಹ ಒಂದು ಪೂಜೆ. ಆ ರಾತ್ರಿ ಅವನು ಮಾಡಿದ ಆ ಒಂದು ಪೂಜೆಯಿಂದ ಅವನು ಇಷ್ಟೆಲ್ಲ ಫಲವನ್ನು ಪಡ್ಕೊಂಡಿರ್ತಾನೆ. ಇದಕ್ಕೆ ಹೇಳೋದು, ಶಿವನಿಗೆ ಬೇಕಾಗಿರೋದು ವಿದ್ಯೆ ಎಲ್ಲ, ಆಸ್ತಿ ಎಲ್ಲ, ನಿಜ ಭಕ್ತಿ ಮಾತ್ರ. ತೋರಿಕೆಗೆ ತೋರಿಸುವಂತಹ ಭಕ್ತಿ ಅಲ್ಲ, ಅದು ಮನಸ್ಸಿಂದ ಬರಬೇಕು. ಯಾವುದೇ ಎಕ್ಸ್ಪೆಕ್ಟೇಷನು ಕೂಡ ಇಟ್ಕೊಳ್ದೆ ನಾವು ಪೂಜೆ ಮಾಡಿದ್ರೆ ಅದರ ಫಲ ಖಂಡಿತ ಶಿವ ಕೊಟ್ಟೇ ಕೊಡ್ತಾನೆ. ಓಂ ನಮಃ ಶಿವಾಯ. ಶಿವ ಎಲ್ಲರನ್ನೂ ಕಾಪಾಡಲಿ. ಶಿವ 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 ಶಿವನೇ ಹರ